ಇಂದು ನಾನು ಆರೋಗ್ಯಕರ ಮತ್ತು ರುಚಿಕರವಾದ ರಾಗಿ ಹಾಗೂ ತರಕಾರಿ ಸೇರಿಸಿ ಸೂಪ್ ಮಾಡ್ತಾ ಇದ್ದೇನೆ. ಈ ಸೂಪ್ ಮಾಡೋದು ಸುಲಭ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ನೀವೇನಾದರೂ ತೂಕ ಕಡಿಮೆ ಮಾಡ್ಕೋಬೇಕು, ಇಲ್ಲ ಆರೋಗ್ಯದ ಸಮಸ್ಯೆ ಇದೆ, ಏನು ತಿನ್ನಬೇಕು ಅಂದ್ಕೊಂಡ್ರೆ ನಿಮಗಿದೊಂದು ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು. ರಾಗಿ ನಮ್ಮ ಆರೋಗ್ಯಕ್ಕೆ ಅಮೃತ ಅಂತಲೇ ಹೇಳ್ತಾರೆ. ಅದರ ಜೊತೆಗೆ ತರಕಾರಿ ಸೇರಿಸಿ ಸೇವಿಸಿದರೆ ಹೇಗಿರುತ್ತೆ ಹೇಳಿ. ಹಾಗಾದರೆ ಬನ್ನಿ, ಈ ರುಚಿಕರವಾದ ಆರೋಗ್ಯಕರವಾದ ರಾಗಿ ಮತ್ತು ತರಕಾರಿ ಸೇರಿಸಿ ಸೂಪ್ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಲ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ರಾಗಿ ಸೂಪ್ ಮಾಡೋದಕ್ಕೆ 4 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟು, 2 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ, 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ, ಸ್ವಲ್ಪ ಮೆಕ್ಕೆಜೋಳ ಕಾರ್ನ್ ಅಂತಾರೆ, ಇದನ್ನು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ, 1 ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಟ್ ಮಾಡಿ ಅದು ಸ್ವಲ್ಪ ತೊಗೊಂಡಿದ್ದೀನಿ, ಕಾರ್ನ್ ಫ್ಲೋರು 1 ಟೇಬಲ್ ಸ್ಪೂನಷ್ಟು, ಜೀರಿಗೆ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ, ಇದು ಪೆಪ್ಪರ್ ಪುಡಿ ಇದು ಅರ್ಧ ಟೇಬಲ್ ಸ್ಪೂನಷ್ಟು, ಬೆಣ್ಣೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಮೊದಲಿಗೆ ನಾನೀಗ ರಾಗಿ ಹಿಟ್ಟನ್ನ ನೀರಲ್ಲಿ ಕಲಸಿಟ್ಕೋಬೇಕು ಗಂಟಿಲ್ದಿರೋ ಥರ. ಇದಕ್ಕೆ 1 ಗ್ಲಾಸಷ್ಟು ನಾನು ನೀರು ಹಾಕಿಬಿಟ್ಟು ಇದು ಗಂಟಿಲ್ದಿರೋ ಥರ ನಾನು ಕಲಸಿಡ್ತಾ ಇದ್ದೀನಿ. ಈ ಥರ ಹಿಟ್ಟು ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ, ಹಾಗಾಗಿ ಈ ಥರ ಕಲಸಿಟ್ಕೋಬೇಕು. ಇದಕ್ಕೆ ನಾನು ಕಾರ್ನ್ ಫ್ಲೋರ್ ಕೂಡ ಹಾಕಿಬಿಟ್ಟು ಕಲಸಿ ಎತ್ತಿಡ್ತಾ ಇದ್ದೀನಿ. ಈಗ ನಾನು ಒಂದು ಪಾತ್ರೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು, ಹಸಿರು ಮೆಣಸಿನಕಾಯಿನ ಹಾಕಿ ಇದು ಒಂದು 20 ಸೆಕೆಂಡ್ ಹುರಿದಾದ್ಮೇಲೆ ನಾವು ಈರುಳ್ಳಿ ಹಾಕ್ತೀವಿ. ಇದಕ್ಕೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ಹುರ್ಕೋಬೇಕು. ಈಗ ನಾನು ಸ್ವಲ್ಪ ಬೀನ್ಸ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಕ್ಯಾರೆಟ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಇದು ಮೆಕ್ಕೆಜೋಳ ಹಾಕ್ತಾ ಇದ್ದೀನಿ. ನಿಮಗೆ ಬೇರೆ ಯಾವುದಾದ್ರೂ ತರಕಾರಿ ಇಷ್ಟ ಇದ್ದರೆ ಹಾಕೋಬಹುದು. ಇದು ಸ್ವಲ್ಪ ಫ್ರೈ ಮಾಡಿ ಮೇಲೆ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ತರಕಾರಿ ಒಂದು ಅರ್ಧ ಬೆಂದರೆ ಸಾಕು. ಈಗ ನಾನು ಕಲಸಿಟ್ಕೊಂಡಿರೋ ರಾಗಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ನೋಡಿ, ಈಗ ರಾಗಿ ಹಿಟ್ಟು ಹಾಕಿ ಒಂದು 2 ಗ್ಲಾಸಷ್ಟು ನಾನು ನೀರು ಹಾಕ್ತಾ ಇದ್ದೀನಿ. ಇದು ದೊಡ್ಡ ಕಪ್ಪಲ್ಲಿ 4 ಕಪ್ಪಷ್ಟು ಸೂಪ್ ಆಗುತ್ತೆ. ನೋಡಿ, ಇದು ಕುದಿಯೋವರೆಗೂ ಈ ಥರ ಕೈ ಆಡಿಸ್ತಾ ನಾವು ಕುದಿಸ್ಕೋಬೇಕು. ಈಗ ನಾನು ಒಂದು 8 ರಿಂದ 10 ಮೆಣಸುಕಾಳು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹುರಿದಿರೋ ಜೀರಿಗೆ ಪುಡಿ, ಅದು ಇದನ್ನೆಲ್ಲ ಹಾಕಿ ಈ ಥರ ಕೈ ಆಡಿಸ್ತಾ ನಾವು ಕುದಿಸ್ಕೋಬೇಕು, ಇಲ್ಲಾಂದ್ರೆ ಗಂಟಾಗುತ್ತೆ. ನೀವು ಈ ಥರ ಕುದಿಯೋವರೆಗೂ ಇದನ್ನು ಕೈ ಆಡಿಸ್ತಾ ಇರಬೇಕು. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಮೇಲೆ ಮುಚ್ಚಳ ಮುಚ್ಚಿ ಇದು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೋಬೇಕು. ನೋಡಿ, ಈಗ ಪೂರ್ತಿಯಾಗಿ ಬೆಂದಿದೆ. ರುಚಿಕರವಾದ ರಾಗಿ ಸೂಪ್ ರೆಡಿ ಆಯಿತು. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ಟೇಸ್ಟು ಚೆನ್ನಾಗಿರುತ್ತೆ, ಮಾಡೋದು ಕೂಡ ಸುಲಭ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.